सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे नवसूत्रात्मकेऽस्मिन् एकोनत्रिंशत्तमे लिङ्गभूयस्त्वाधिकरणे तस्मिन् लिङ्गभूयस्त्वाधिकरणे उपनिबद्धेषु नवसूत्रेषु इदानीं द्वितीयं सूत्रं तस्मिन् अधिकरणे द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पञ्चचत्वारिंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चचत्वारिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ विमथ्यवेदोदधितः समुद्धृतम् सुरैर्महाब्धेस्तु यथा महात्मभिः तथामृतं ज्ञानमिदं हि येन तथामृतं ज्ञानमिदं हि यैः पुरा। नमो गुरुभ्यः शङ्करदेशिकेभ्यः। ॐ विमथ्यवेदोदधितः समुद्धृतम् सुरैर्महाब्धेस्तु यथा महात्मभिः तथामृतं ज्ञानमिदं हि यैः पुरा। नमो गुरुभ्यः शङ्करदेशिकेभ्यः। नमो गुरुभ्यः शङ्करदेशिकेभ्यः। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे नवसूत्रात्मकम् एकोनत्रिंशं लिङ्गभूयस्त्वाधिकरणम्। ॐ लिङ्गभूयस्त्वात्तद्धिबलीयस्तदपि ॐ पूर्वविकल्पः प्रकरणात् स्यात् क्रियामानसवत् ॐ अतिरेशाच्च ॐ विद्यैव तु निर्धारणात् ॐ दर्शनाच्च ॐ श्रुत्यादिबलीयस्त्वाच्च न बाधः ॐ अनुबन्धादिभ्यः प्रज्ञान्तरपृथक्त्वदृष्टश्च तदुक्तम्। ॐ
ನ ಸಾಮಾನ್ಯಾದಪ್ಯುಪಲಬ್ಧೇರ್ಮೃತ್ಯುವನ್ನ ಹಿ ಲೋಕಾಪತ್ತಿ. ಓಂ ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಭೂಯಸ್ತ್ವಾತ್ಮನುಬಂಧಃ. ಇಮಾನಿ ತಾನಿ ಸರ್ವಾಣಿ ನವಸೂತ್ರಾಣಿ ತಸ್ಮಿನ್ ಲಿಂಗಭೂಯಸ್ವಾಧಿಕರಣೆ ಉಪನಿಬದ್ಧಾನಿ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಇದಾನೀಂ ಪ್ರಕೃತಂ ತಸ್ಮಿನ್ ಅಧಿಕರಣೆ ದ್ವಿತೀಯಂ ಸೂತ್ರಂ. ಓಂ ಪೂರ್ವವಿಕಲ್ಪಃ ಪ್ರಕರಣಾತ್ ಸ್ಯಾತ್ ಕ್ರಿಯಾಮಾನಸವತ್. ಓಂ ಪೂರ್ವವಿಕಲ್ಪಃ ಪ್ರಕರಣಾತ್ ಸ್ಯಾತ್ ಕ್ರಿಯಾಮಾನಸವತ್. ಇದರ ಒಂದು ಪದವಿಭಾಗ, ಅನ್ವಯ ಮತ್ತೆ ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ ಇಷ್ಟನ್ನೂ ಕೂಡ ನಾವು ನೋಡಿದ್ದೇವೆ. ಇವೆಲ್ಲವನ್ನೂ ಕೂಡ ಸಂಗ್ರಹಣ ಮಾಡಿ ಹೇಳಬೇಕಾದರೆ ನೋಡಿ ಅನ್ವಯ ಹೇಗಾಗುತ್ತೆ. ಪ್ರಕರಣಾತ್ ಪೂರ್ವ ವಿಕಲ್ಪ ಅಂದ್ರೇನು? ಪ್ರಕರಣಾತ್ ಪ್ರಕರಣ ಬಲಾತ್ ಪ್ರಕರಣಾತ್ ಪೂರ್ವೋಕ್ತ ಅಂದ್ರೆ ಪೂರ್ವೋಕ್ತ ಯಾವುದು? ಪೂರ್ವೋಕ್ತಸ್ಯ ಅಗ್ನಿ ಪ್ರಕರಣಸ್ಯ ಇತ್ಯರ್ಥ. ಪೂರ್ವೋಕ್ತಸ್ಯ ಅಗ್ನಿ ಪ್ರಕರಣಸ್ಯ ವಿಕಲ್ಪಃ ಅಯಂ ವಿಕಲ್ಪಃ. ಕಸ್ಯ ವಿಕಲ್ಪಃ? ಪೂರ್ವೋಕ್ತಸ್ಯ ಅಗ್ನಿ ಪ್ರಕರಣಸ್ಯ ಮಾನಸವತ್. ಮಾನಸವತ್ ಅತಃ ಪೂರ್ವವಿಕಲ್ಪಸ್ಯ ಅಗ್ನಿ ಪ್ರಕರಣಸ್ಯ ವಿಕಲ್ಪಃ ಅತಃ ಮಾನಸವತ್ ಕ್ರಿಯಾ ವಿಷಯ. ಮಾನಸವತ್ ಕ್ರಿಯಾ ವಿಷಯ ಏನಾಯ್ತು ಅಂದ್ರೆ ನೋಡಿ, ಪ್ರಕರಣದಿಂದ ಇದು ಕ್ರಿಯೆಯನ್ನೇ ಹೇಳ್ತಾ ಇದೆ. ಏನು ಕ್ರಿಯೆ ಅಂತಂದ್ರೆ ಇದು ಹಿಂದಿನ ಅಗ್ನಿ ಪ್ರಕರಣದ ವಿಕಲ್ಪ. ಇದು ಹಿಂದೆ ಅಗ್ನಿ ಪ್ರಕರಣದಲ್ಲಿ ಏನೋ ಹೇಳಿದ್ದಾರೆ, ಅದರದ್ದೇ ಕೆಲವೊಂದು ವಿಶೇಷವನ್ನ, ಕೆಲವೊಂದು ಅಲ್ಲಿ ಹೇಳದೇ ಇರತಕ್ಕಂಥದ್ದನ್ನ, ಮತ್ತೆ ಕೆಲವೊಂದನ್ನ ಪರ್ಯಾಯವಾಗಿ ಇಲ್ಲಿ ಹೇಳಿದ್ದಾರಷ್ಟೇ. ಇದೇನು ಬೇರೆ ಪ್ರಕರಣವೇ ಅಲ್ಲ ಇದು. ಹೀಗಾಗಿ ಏನಾಗುತ್ತೆ ನೋಡಿ, ಸ್ವಾಮಿ ನೀವು ಹೇಳಿದ್ದು ಸರಿ ಇಲ್ಲ, ಇದು ಏನು ಹೇಳಿತ್ತು, ಇದು ಯಾವುದಿದು, ಯಾರು ಹೇಳ್ತಾ ಇರೋದು ಇದು ಅಂದ್ರೆ ಇದು ಪೂರ್ವ ಪಕ್ಷ ಹೇಳ್ತಾ ಇರ್ತಕ್ಕಂಥದ್ದು. ಆಚಾರ್ಯರು ಸಿದ್ಧಾಂತ ಮಾಡಿದ್ರು ಏನಂತ ನೋಡಿ, ಈ ಅಗ್ನಿ ರಹಸ್ಯ ಬ್ರಾಹ್ಮಣದಲ್ಲಿ ಯಾವ ಯಾವ ಅಗ್ನಿಗಳನ್ನು ಹೇಳಿದ್ದಾರೆಯೋ, ಅಗ್ನಿ ರಹಸ್ಯ ಒಂದು, ಅಗ್ನಿಯನ್ನ ಉಪಾಸನೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅಲ್ಲಿ ಏನು ಯಾವ ಯಾವ ಅಗ್ನಿಗಳು ಯಾವುದು ಹಿಂದೆ ನೋಡಿದ್ವಲ್ಲ, ಮನಶ್ಚಿದ ಅಗ್ನಿ, ಆಮೇಲಿಂದ ಈ ಶ್ರೋತ್ರಚಿದ ಅಗ್ನಿ, ಇವೆಲ್ಲ ಚಕ್ಷುಶ್ಚಿತ ಶ್ರೋತ್ರ ಅಂತ ಹೇಳಿದ್ವಲ್ಲ, ಇವೆಲ್ಲ ಅಗ್ನಿಗಳು ಇಂದ್ರಿಯಗಳು, ಅವನ್ನು ಅಗ್ನಿ ಅಂತ ಭಾವಿಸ್ಬೇಕು. ಇವಿತ್ತಲ್ಲ, ಇವು ಏನು ಯಾವುದಕ್ಕೂ ಅಂಗವಲ್ಲ, ಇವು ಸ್ವತಂತ್ರವಾಗಿ ಹೇಳಲ್ಪಟ್ಟಿವೆ ಅಂತ ಆಚಾರ್ಯರು ತೀರ್ಮಾನ ಮಾಡಿದ್ರು. ಏನು, ಈ ಅಗ್ನಿಗಳು ಸ್ವತಂತ್ರವಾಗಿ ಹೇಳಲ್ಪಟ್ಟಿವೆ, ಇವು ಯಾವುದಕ್ಕೂ ಅಂಗವಾಗಿ ಹೇಳಲ್ಪಟ್ಟಿಲ್ಲ. ಏನು, ವಿನಾಯಕ ವ್ರತದಲ್ಲಿ ಕಲಶ ಪೂಜೆ ಇದ್ದ ಹಾಗೆ ವಿನಾಯಕ ವ್ರತಕ್ಕೆ ಅಂಗವಾಗಿ ಹೇಳಿದ್ದಾರೆ ಕಲಶ ಪೂಜೆಯನ್ನ. ಹಾಗೆ ಏನು, ವಿನಾಯಕ ಪೂಜೆಗೆ ಅಂಗವಾಗಿ ಯಾವುದನ್ನು ಹೇಳಿಲ್ಲ, ಲಕ್ಷ್ಮೀ ಪೂಜೆಯನ್ನು ಹೇಳಿಲ್ಲ, ಹೌದು ತಾನೆ? ಆದರೆ ನೋಡಿ ಇಲ್ಲಿ ಹೇಗೆ, ಇಲ್ಲಿ ಯಾವುದಕ್ಕೂ ಅಂಗವಾಗಿ ಹೇಳಿಲ್ಲ. ಒಂದು ವೇಳೆ ಅಂಗವಾಗಿ ಹೇಳಿದ್ದಿದ್ದರೆ ಆವಾಗ ಏನಾಗ್ತಾ ಇತ್ತು ನೋಡಿ, ಭಗವತ್ಪಾದರೆ ನೀವು ಹೇಳ್ತಾ ಇದ್ದು ಸರಿ ಆಗ್ತಾ ಇತ್ತು. ಇದು ಅಂಗವಾಗಿ ಕ್ಷಮಿಸ್ಬೇಕು, ಅಂಗವಾಗಿ ಹೇಳಲ್ಪಟ್ಟಿದ್ದರೆ
ಆಗ ಏನಾಗ್ತಾ ಇತ್ತು, ಸ್ವತಂತ್ರವಾಗ್ತಾ ಇರಲಿಲ್ಲ. ಇದು ಅದಕ್ಕೆ ಅಂಗವಾಗ್ತಾ ಇದೆ. ಹಾಗೆ ಇಲ್ಲಿ ಯಾವುದಕ್ಕೂ ಅಂಗವಾಗಿ ಹೇಳಿಲ್ಲ, ಸ್ವತಂತ್ರವಾಗಿ ಹೇಳಿದೆ ಎಂಬುದಾಗಿ ನೀವು ಏನನ್ನ ಹೇಳಿದ್ದೀರೋ ಅದು ಸರಿ ಇಲ್ಲ. ಯಾಕೆ? ಇದು ಸ್ವತಂತ್ರವಾದ ವಿಷಯವೇ ಅಲ್ಲ. ಮತ್ತೇನಪ್ಪ, ಹಿಂದೆ ಹೇಳಿದ ಅದರ ವಿಕಲ್ಪ ಅಷ್ಟೇ, ಇದು ಸ್ವತಂತ್ರವಾಗಿ ಏನು ಹೇಳಿಲ್ಲ. ಹೌದು ತಾನೆ? ಹಾಗಾಗಿ ಇಲ್ಲಿ ನೋಡಿ, ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಒಂದು ವ್ರತ ಇದೆ, ಅದರಲ್ಲಿ ಕಲಶ ಪೂಜೆ ಅಂತಕ್ಕಂಥದ್ದನ್ನು ಮಾಡಬೇಕು. ಕಲಶ ಪೂಜೆ ಏನು ಹೇಳಿದ್ದಾರೆ? ಕಲಶ ಪೂಜೆ ಅಷ್ಟೇ. ಕಲಶ ಪೂಜೆ ಏನು ಹೇಳಿದ್ದಾರೆ ನೋಡಿ, ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕಲಶ ಇಟ್ಕೊಳ್ತಾರೆ, ನೀರು ಹಾಕ್ತಾರೆ, ಅದಕ್ಕೆ ಈ ಕೆಲವು ನವರತ್ನವನ್ನು ಹಾಕ್ತಾರೆ, ಮಂಗಳ ದ್ರವ್ಯ ಹಾಕ್ತಾರೆ, ಪೂಜೆ ಮಾಡ್ತಾರೆ. ಮತ್ತೆ ಇನ್ನೇನಂತಾರೆ ಹಾಕ್ತಾರೆ, ಒಂದು ಕಲಶಕ್ಕೆ ಅದ್ರ ಮೇಲೆ ತೆಂಗಿನಕಾಯಿಯನ್ನು ಇಡ್ತಾರೆ, ಅದಕ್ಕೆ ಈ ಒಂದು ಮಾವಿನ ಸೊಪ್ಪು ತಂದು ಹಾಕ್ತಾರೆ, ಅದು ಇರ್ತಾರೆ ಅಂತ ಒಂದು ಸಾಮಾನ್ಯ ಒಂದು ಉದಾಹರಣೆ ಹೇಳೋದು. ಇನ್ನೊಂದು ವ್ರತ ಬಂತು, ಯಾವುದು, ಅಲ್ಲೂ ಕೂಡ ಕಲಶ ಪೂಜೆ ಹೇಳಿದ್ರು. ಅಲ್ಲಿ ಕಲಶ ಪೂಜೆ ಎಲ್ಲ ಏನು ಹೇಳಿದ್ರು ಅಂತಂದ್ರೆ, ಇವೆಲ್ಲ ಸರಿನೇ, ಎಲ್ಲ ನೀರಿರಬೇಕು, ಕಲಶ ತಗೋಬೇಕು, ಮಂಗಳದ್ರವ್ಯ ಹಾಕ್ಬೇಕು, ನವರತ್ನ ಹಾಕ್ಬೇಕು, ಎಲ್ಲ ಸರಿನೇ. ಆದರೆ ಇನ್ನೊಂದು ಹೇಳ್ಬಿಟ್ಟಿದ್ದಾರೆ ಅಲ್ಲಿ, ಏನು, ಇಲ್ಲಿ ಮಾವಿನ ಸೊಪ್ಪಿನ ಮೇಲೆ ತೆಂಗಿನಕಾಯಿ ಇಡಬಾರ್ದು, ವಿಳೆದೆಲೆ ಮೇಲೆ ಇಡಬೇಕು ಅಂತ ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ಏನಾದರೂ ಕೂಡ ಕಲಶ ಪೂಜೆ ಸ್ವತಂತ್ರ ಅಂತ ಆಗ್ಬಿಡುತ್ತಾ? ಆಗೋದಿಲ್ಲ. ಏನಿದು, ಹಿಂದೆ ಯಾವುದೋ ವ್ರತದಲ್ಲಿ ಹೇಳಿದ್ರು ಕಲಶ ಪೂಜೆ, ಅದರ ಒಂದು ವಿಕಲ್ಪ ಅಷ್ಟೇ ಇದು. ಅಲ್ಲಿ ಹಾಗೆ ಹೇಳಿದ್ದಾರೆ, ಅದನ್ನು ಇಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಅದನ್ನು ಏನೋ ಒಂದು ದ್ರವ್ಯ ಏನು ಹೇಳಿದ್ರು, ಇಲ್ಲಿ ಬೇರೆ ದ್ರವ್ಯ ಹೇಳ್ತಾ ಇದ್ದಾರೆ. ಅದರ ವಿಕಲ್ಪವೇ ಹೊರತು ಯಾವತ್ತಿಗೂ ಕೂಡ ಇದು ಸ್ವತಂತ್ರವಲ್ಲ ಅಂತಕ್ಕಂಥದ್ದು ಪೂರ್ವ ಪಕ್ಷಿಯ ಒಂದು ವಿಚಾರ. ಏನು ಹೇಳಿದ್ರು, ಈ ಒಂದು ಸ್ವತಂತ್ರ ಯಾವಾಗ ಈ ಎಲ್ಲ ಅಗ್ನಿಗಳು ಕೂಡ ಸ್ವತಂತ್ರ ಅಂತ ಆಗೋದು ಯಾವಾಗ, ಅದನ್ನೇ ಬೇರೆಯಾಗಿ ಹೇಳಿದಾಗ. ಇಲ್ಲಿ ಹಾಗಿಲ್ಲ, ವಿಕಲ್ಪವಾಗಿ ಹೇಳಿದ್ದಾರೆ. ನೀವು ಹೇಳಿದ ಹಾಗೆ ಬೇರೆಯಾಗಿ ಹೇಳಿದ್ದಿದ್ದರೆ ಆಗ ಪ್ರಕರಣ ಲಿಂಗ ಅಂತ ಹೊಂತಾಯಿತು. ಪ್ರಕರಣಕ್ಕಿಂತ ಲಿಂಗ ಬಲವತ್ತರವಾಗಿದೆ ಅಂತ ಹೊಂತಾಯಿತು. ಇದಲ್ವೇ ಅಲ್ವಲ್ಲ? ಅದೇ ಲಿಂಗ ಇಲ್ವೇ ಇಲ್ಲ ಸ್ವಾಮಿ. ನೀವು ಯಾವುದನ್ನ ಲಿಂಗ ಅಂತ ಹೇಳಿದ್ರೋ, ಏನು ಹೇಳಿದ್ರಿ ಇವರು? ಕೆಲವು ಲಿಂಗಗಳನ್ನು ಹೇಳಿದ್ರು. ಯಾವುದನ್ನು ಹೇಳಿದ್ರು ನೋಡಿ, ಈ ಭೂತಗಳೆಲ್ಲ ಈ ಮನಸ್ಸಿನಿಂದ ಏನೇನು ಸಂಕಲ್ಪಿಸ್ತಾ ಇದೆಯೋ ಅದೆಲ್ಲ ಯಾವುದು ಈ ಅಗ್ನಿಗಳ ಕೃತ್ಯ, ಇವೇ ಮಾಡೋದು ಅಂತ ಹೇಳಿದ್ರಿ. ಇದು ಲಿಂಗ ಅಂತ ಹೇಳಿದ್ರಿ. ಹಾಗಾಗಿ ಏನು ಹೇಳಿದ್ರಿ, ಸ್ವತಂತ್ರ ಇದು ಅಂತ ಹೇಳಿದ್ರಿ. ಯಾಕೆ? ಯಾವುದೋ ಒಂದು ಫಲವನ್ನು ಕೊಡಬೇಕಾದರೆ ಅದೇನಾಗಿರ್ಬೇಕು, ಸ್ವತಂತ್ರವಾಗಿರ್ಬೇಕು. ಆಗ ಅದಕ್ಕೆ ಪ್ರಯೋಜನ ಕೊಡುತ್ತೆ, ಫಲ ಕೊಡುತ್ತೆ. ವಿನಾಯಕ ವ್ರತವನ್ನ ಮಾಡಿದಾಗ ವಿನಾಯಕ ವ್ರತದಿಂದ ಏನು ಫಲವಾಗುತ್ತೋ ಅದು ಅದರ ಅಂಗವಾಗಿರ್ತಕ್ಕಂಥ ಕಲಶ ಪೂಜೆ ಮಾಡಿದಾಗ ಆಗೋದಿಲ್ಲ ಅಲ್ವಾ? ಕಲಶ ಪೂಜೆ ಮಾಡೋದಕ್ಕೆ ಅದು ಅಂಗ ಅಷ್ಟೇ ಅದು. ಹಾಗಾಗಿ ನೀವು ಏನು ಹೇಳಿದ್ರಿ ನೋಡಿ, ಎಲ್ಲ ಭೂತಗಳು ಕೂಡ ಏನನ್ನ ಅದು ಚಿಂತನೆ ಮನಸ್ಸಿನಿಂದ ಏನನ್ನು ಚಿಂತನೆ ಮಾಡ್ತಾರೋ, ಸಂಕಲ್ಪ ಮಾಡ್ತಾ ಎಲ್ಲವನ್ನು ಅವನಿಗೆ ಬರುತ್ತವೆ, ಕೊಡ್ತವೆ. ಹಾಗೆ ಕೊಡೋಕೆ ಅವ್ರು ಯಾರು? ಅದೇನು ಸ್ವತಂತ್ರವಾದ ಅಲ್ಲ. ಇದು ನೀವು ಹೇಳಿದ ಲಿಂಗವೇ ಸರಿ ಇಲ್ಲ, ಸ್ವತಂತ್ರವಲ್ಲ ಅಂತ ಹೇಳಿ ಯಾವುದನ್ನ ಸಿದ್ಧಾಂತ ಮಾಡಿ ಇಲ್ಲ ಇದು ಸ್ವತಂತ್ರವಾದ ಅಗ್ನಿ ಅಂತ ಹೇಳಿದ್ರು ಆಚಾರ್ಯರು ಹಿಂದೆ, ಅದನ್ನ ಆಕ್ಷೇಪ ಮಾಡಿ ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ. ಯಾರು? ಪೂರ್ವಪಕ್ಷಿ. ಹಾಗಾಗಿ ಇದು ಪೂರ್ವಪಕ್ಷ ಸೂತ್ರ. ನೋಡೋಣ ಏನು, ಇಲ್ಲಿ ಒಂದು 2-3 ಲೈನ್ ಆಗಿತ್ತು, ಏನೇ ಆಗಿದ್ದು ಅಷ್ಟೇ. ನೋಡಿ ಸ್ವಾಮಿ, ನೈತದ್ಯುಕ್ತಂ, ನೀವು ಈ ಅಗ್ನಿಗಳು ಸ್ವತಂತ್ರವಾಗಿದೆ, ಯಾವುದಕ್ಕೂ ಶೇಷವಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿ ಇಲ್ಲ. ಮೊಟ್ಟ ಮೊದಲಿಗೆ ಯಾಕೆ ಅಂತಂದ್ರೆ, ಹಿಂದೆ ಹೇಳಿದ ಅಗ್ನಿ ಪ್ರಕರಣ ಇದು. ಹಿಂದೆ ಹೇಳಿದ ಅಗ್ನಿ ಪ್ರಕರಣಕ್ಕೆ ಅದೇ ವಿಷಯವಾಗಿಯೇ ಇಲ್ಲಿ ಅದನ್ನೇ ವಿಕಲ್ಪಿಸಿ ಹೇಳಿದ್ದಾರೆ ಅಷ್ಟೇ, ವಿಕಲ್ಪದಿಂದ ಬಂದಿದೆ.
ಹಾಗಾಗಿ ಏನು ಸ್ವತಂತ್ರವಾಗಿ ಬಂದಿಲ್ಲ, ಅದರದ್ದೇ ವಿಕಲ್ಪ ಇದು. ಆಗ ಅಲ್ಲಪ್ಪ ಆಯ್ತು ಏನೋ ಇರಲಿ, ಆದರೆ ಲಿಂಗವನ್ನು ನಾವು ಹೇಳಿದ್ವಲ್ಲ, ಅದಕ್ಕೆ ಈ ಪ್ರಯೋಜನ ಆಗುತ್ತೆ, ಈ ಪ್ರಯೋಜನ ಆಗುತ್ತೆ ಅಂತ. ಪ್ರಯೋಜನ ಆಗಬೇಕು ಅಂತ ಆಗ್ಬೇಕಾದ್ರೆ ಅದು ಸ್ವತಂತ್ರವಾಗಿರ್ಬೇಕಲ್ಲ. ಏನೋ ಪ್ರಯೋಜನ ಆಗಬೇಕು, ಅದು ರಾಜನಿಂದ ಆಗಬೇಕೇ ಹೊರತು ಬೇರೆ ಅವನ ಸಹಾಯಕರಿಂದ ಆಗುತ್ತಾ? ಆಗೋಲ್ಲ. ಹಾಗಾಗಿ ನಾವು ಹೇಳಿದ್ವಲ್ಲ, ಲಿಂಗ ಪ್ರಕರಣಕ್ಕಿಂತ ಬಲವತ್ತ. ಹೌದು ಸ್ವಾಮಿ, ಹೇಳಿದ್ರಿ, ಸತ್ಯಮೇವ ಮಯತೆ. ಲಿಂಗಮಪಿತು ಏವಂಜಾತಿ ಏಕಂ ನ ಪ್ರಕರಣಾತ್ ಬಲಿಯೋ ಭವತಿ. ಆದರೆ ಇಲ್ಲಿ ಅದು ಸಾಮಾನ್ಯವಾದ ನಿಯಮ. ಯಾವುದು? ಶ್ರುತಿ ಲಿಂಗವಾಕ್ಯ ಅಂತ ಇದೆಯಲ್ಲ, ಪ್ರಕರಣ ಮತ್ತೆ ಆ ಒಂದು ಸ್ಥಾನ ಸಮಾಖ್ಯ ಇವೆಲ್ಲ ಇದೆಯಲ್ಲ, ಒಂದಕ್ಕಿಂತ ಒಂದು ಬಲವತ್ತರವಾಗಿದೆ ಅಂತ ಇದೆಯಲ್ಲ, ಅದು ಸಾಮಾನ್ಯವಾದ ನಿಯಮ. ಆ ನಿಯಮವನ್ನ ನೀವು ಇಲ್ಲಿ ತರಬೇಡಿ, ನೀವು ತರಕ್ಕಾಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅನ್ಯಾರ್ಥ ದರ್ಶನಂ ಏತತ್, ಇದು ಬೇರೆಯದಾಗಿ ಇಲ್ಲಿ ಹೇಳಿದೆ, ಬೇರೆ ಪ್ರಯೋಜನಕ್ಕಾಗಿ ಬಂದಿದೆ, ಅದಕ್ಕಲ್ಲ. ಹಾಗಾಗಿ ಏನಾಗಿದೆ, ಅನ್ಯಾರ್ಥ ದರ್ಶನಂ ಇದು ಬೇರೆಯ ಪ್ರಯೋಜನಕ್ಕಾಗಿ ಹೇಳಿದೆ ಅಂತಂದ್ರೆ ಏನಾಗ್ತಿದ್ದು, ಅದಕ್ಕಿಂತ ಬೇರೆಯ ಪ್ರಯೋಜನಕ್ಕಾಗಿ ಹೇಳಿದೆ. ಯಾವುದು? ಆ ಹಿಂದೆ ಅಗ್ನಿ ಪ್ರಕರಣ ಏನೋ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಬೇರೆಯ ಪ್ರಯೋಜನಕ್ಕಾಗಿ ಹೇಳಿದೆ. ಹಾಗಾಗಿ ಲಕ್ಷ್ಮೀ ಪೂಜೆ ಸಂಪತ್ತಿಗೆ ಹೇಳಿದೆ, ವಿನಾಯಕ ಪೂಜೆ ವಿದ್ಯೆಗೆ ಹೇಳಿದೆ. ಹಾಗಾಗಿ ಎರಡು ಬೇರೆ ಬೇರೆಯ ಪ್ರಯೋಜನ. ಎಲ್ಲಾದರೂ ಲಕ್ಷ್ಮೀ ಪೂಜೆ ಅಂಗವಾಗುತ್ತಾ ಇದಕ್ಕೆ? ಇಲ್ಲ, ಅದಕ್ಕೆ ಅಂಗವಾಗುತ್ತಾ? ಆಗೋದಿಲ್ಲ, ಬೇರೆ ಬೇರೆ ಪ್ರಯೋಜನ ಇದೆ. ಹಾಗಾಗಿ ಇದು ಈ ಅಂಗ ಅಂತ ಆಗೋದಿ, ಅಂಗ ಅಂತ ಆಗಬೇಕಾದ್ರೆ ಅದಕ್ಕೆ ಒಂದು ಸಂಬಂಧ ಇರಬೇಕು. ಇದೇನಾಗಿದೆ, ಇದೇ ಬೇರೆ ಅದೇ ಬೇರೆ. ಹೀಗಾಗಿ ಅನ್ಯಾರ್ಥ ದರ್ಶನಮೇ ತತ್ ಮತ್ತು ಸಾಂಪಾದಿಕಾಗ್ನಿ ಪ್ರಶಂಸಾ ರೂಪತ್ವ. ಇದು ನೀವು ಹೇಳಿದ ಹಾಗೆ ಏನೇನು, ಈ ಭೂತಗಳು ಯಾರ್ಯಾರು ಭೂತಗಳು ಏನೇನು ಸಂಕಲ್ಪಿಸುತ್ತವೆಯೋ ಅವೆಲ್ಲವನ್ನು ಕೊಡುತ್ತೆ ಇದು, ಈ ಒಂದು ಉಪಾಸನೆ ಅಂತ ಹೇಳಿದ್ರಲ್ಲ, ಅದು ಸರಿ ಇಲ್ಲ. ಆ ಪ್ರಯೋಜನ ಅಲ್ಲ ಇಲ್ಲಿ ಬೇರೆಯೇ. ಇದು ಅನ್ಯಾರ್ಥ ದರ್ಶನ. ಇದು ಏನಿದು ಅಂದ್ರೆ ಇದೇನು ಕೊಡೋದೇ ಇಲ್ಲ ಸ್ವಾಮಿ. ಸಾಂಪಾದಿಕಾಗ್ನಿ ಪ್ರಶಂಸಾ ರೂಪತ್ವ. ಇದು ಈ ಸಾಂಪಾದಿಕಾಗ್ನಿ, ಸಾಂಪಾದಿಕ ಅಂದ್ರೆ ಯಾವುದೋ ಒಂದು ಮನಸ್ಸಿನಿಂದ ಹೇಳತಕ್ಕಂಥ ಪ್ರತ್ಯಯಗಳಲ್ಲಿ, ಅಥವಾ ಕಣ್ಣಿನಿಂದ ಹೇಳತಕ್ಕಂಥ ದೃಶ್ಯಗಳಲ್ಲಿ, ಕಿವಿಯಿಂದ ಕೇಳ್ತಕ್ಕಂಥ ಶ್ರವಣದೇ ಅಗ್ನಿ ಬುದ್ಧಿ ಮಾಡಬೇಕು. ಅದು ಇಲ್ಲಿ ಅದೇನು ಸಾಂಪಾದಿಕ. ಅದು ಹೌದು ತಾನೆ? ಆ ಅಗ್ನಿ ಬುದ್ಧಿ ಅಂತ ಅನ್ನೋದು ಉತ್ತಮವಾದದ್ದು. ಈ ಇಂದ್ರಿಯಗಳು ನೀಚದಲ್ಲಿ ಆ ಬುದ್ಧಿಯ ನಮ್ಮ ಸಾಂಪಾದಿಕ. ಹೀಗೆ ಈ ಸಾಂಪಾದಿಕವಾಗಿರತಕ್ಕಂತಹ ಅಗ್ನಿಗಳ ಪ್ರಶಂಸಾ ರೂಪತ್ವ, ಕೇವಲ ಅದು ಪ್ರಶಂಸೆಗೆ ಬಂದಿದೆ ಅಷ್ಟೇ ಸ್ವಾಮಿ. ಓಹೋ, ಇದು ಎಲ್ಲವನ್ನು ಫಲವನ್ನು ಕೊಡುತ್ತೆ ಅಂದ್ರೆ ಇದು ಪ್ರತ್ಯೇಕವಾಗಿ ಕೊಡುತ್ತೆ ಅಂತಲ್ಲ, ಅದಕ್ಕೆ ಅಂಗವಾಗಿ ಬಂದಿರೋದ್ರಿಂದ ಅವಕನ್ನ ಹೊಗಳು ಹೇಳ್ತಾರಷ್ಟೆ. ಏನು, ಈ ಒಂದು ರಾಜನ ಆಸ್ಥಾನದಲ್ಲಿ ಇಂತಿಂತಹ ಶೂರ ಭಟರಿದ್ದಾರೆ, ಅವರು ಯಾರನ್ನು ಬೇಕಾದರೂ ನಿಗ್ರಹ ಮಾಡಿಬಿಡುತ್ತಾರೆ ಅಂತಂದ್ರೆ ಅಲ್ಲಿ ಏನರ್ಥ ಹೇಳಿ? ಆ ರಾಜನಿಗೆ ಪ್ರಶಂಸಾರೂಪವಾಗಿ ಇದನ್ನು ಹೇಳಿದ್ದಾರೆ ಅಷ್ಟೇ. ಈ ಭಟರ ಏನು ಮಾಡೋದಕ್ಕೂ ಸಮರ್ಥರಲ್ಲ. ಹಾಗ್ತಾನೆ, ಆ ರಾಜನ ಹತ್ರ ಇಷ್ಟೆಲ್ಲ ಇದೆ, ರಾಜನ ಪ್ರಶಂಸೆ ಹೇಳಿರ್ತಕ್ಕಂಥದ್ದು. ಹಾಗೆ ಏನು ಪ್ರಶಂಸಾರೋಪದಿಂದ ಹೇಳಿದ್ದಾರೆ. ಮತ್ತು ಅಸತ್ಯಾಂ ಅನ್ಯಸ್ಯಾಂ ಪ್ರಾಪ್ತೌ ಗುಣವಾದೇನಾಪಿ ಉಪಪದ್ಯಮಾನಂ ನ ಪ್ರಕರಣಂ ಬಾಧಿತು ಮುತ್ಸಹತೆ. ನೋಡಿ, ಇದು ಅಸತ್ಯಾಂ ಅನ್ಯಸ್ಯಾಂ ಪ್ರಾಪ್ತವು ಅಸತ್ಯಾಂ, ಬೇರೆಯೊಂದು ಪ್ರಾಪ್ತಿ ಎಂಬತಕ್ಕಂಥದ್ದು ಇಲ್ಲದೆ ಹೋದರೆ ಇದು ಸ್ವತಂತ್ರವಾಗಿ ಅದನ್ನು ಕೊಡ್ತಾ ಇಲ್ಲ. ನೀವು ಕೊಡುತ್ತೆ ಅಂತ ಹೇಳಿದ್ದು ಅದರ ಪ್ರಶಂಸೆಗಾಗಿ ಹೇಳಿದ್ದು ಅಷ್ಟೇ. ಇವೆಲ್ಲ
ಅದ್ರ ಪ್ರಶಂಸೆಗಾಗಿ ಹೇಳಿದ್ದು. ನೋಡ್ರಿ, ಮಂತ್ರಿಗಳು ನಮಗೆ 1,000 ಚಿನ್ನದ ವರಹ ಕೊಟ್ಬಿಟ್ಟು 1,000 ಮಂತ್ರಿಗಳು ಕೊಟ್ಟ, ಅದ್ರ ರಾಜ ಕೊಟ್ಟ, ರಾಜನ ನೋಡಿ ಇಂಥ ದಾರಿ ಪ್ರಶಂಸಾರೂಪವಾಗಿ ಇವನು ಕೊಡ್ತಾನೆ. ಹೀಗೆ ಏನಾಗಿದೆ, ಈ ಅನ್ಯ ಯಾವೊಂದು ಪ್ರಾಪ್ತಿಯೂ ಇಲ್ಲದೆ ಹೋಗಿಬಿಟ್ಟಾಗ ಏನಾಗುತ್ತೆ, ಅದು ಗುಣವಾದ. ಗುಣವಾದ ಅಂತ ಏನು, ಪ್ರಶಂಸಾರೂಪವಾದ. ನೋಡ್ರಿ, ಅಂಥ ಗುಣವಲ್ಲೂ ಇಂಥ ಗುಣವುಳ್ಳವನು ಅಂತ ಹೇಳಿ ಪ್ರಶಂಸಾರೂಪವಾಗಿ ಆಗುತ್ತೆ. ಹಾಗಾಗಿ ಏನಾಯ್ತು, ವಿನರ್ಥ ಭಾವ ಏನು ನೋಡಿ, ಇದು ಪ್ರಕರಣ ಲಿಂಗ ಅಂತ ಹೇಳಿದ್ರಲ್ಲ, ಇದು ನೀವು ಹೇಳಿದ ಲಿಂಗಗಳೇ ಅಲ್ಲ. ಅದೇನು, ಪ್ರಕರಣಕ್ಕೆ ಪ್ರಶಂಸಾರೂಪವಾಗಿ ಬಂದಿರತಕ್ಕಂಥದ್ದು. ಒಂದು ವೇಳೆ ಲಿಂಗ ಅಂತ ಅದೇ ಆಗಿಬಿಟ್ಟಿದ್ದಿದ್ರೆ ಆಗ ನೀವು ಹೇಳಿದ್ ಸರಿ ಆಗ್ತಾ ಇತ್ತು. ಆದರೆ ಇದು ಇದೇ ಒಂದು ಈ ಪ್ರಕರಣ ಲಿಂಗ ಅಂತ ಹೇಳ್ತಾರಲ್ಲ, ಬೇರೆಯದಾದ ಲಿಂಗವೇ ಅಲ್ಲವೇ ಅಲ್ಲ ಇದು. ಮತ್ತೆ ತಸ್ಮಾತ್ ಸಾಂಪಾದಿಕಾಪಿ ಏತೆ ಯಜ್ಞಯ ಪ್ರಕರಣಾತ್ ಕ್ರಿಯಾ ವಿಶೇಷಣಃ ಏವ ಸ್ಯುಹು. ಆದ್ದರಿಂದ ಈ ಅಗ್ನಿ ಸಾಂಪಾದಿಕ ಅಂದ್ರೆ ಈ ಸಂಪದ್ರೂಪವಾಗಿ ಉಪಾಸನೆ ಮಾಡತಕ್ಕಂತಹ ಈ ಯಜ್ಞಗಳಿದೆಯಲ್ಲ, ಮನಸ್ಸನ್ನ ಅಗ್ನಿ ಮಾಡೋ ವಾಚನ ಅದನ್ನು ಪ್ರಕರಣಾತ್, ಈ ಪ್ರಕರಣದಿಂದ ಅಗ್ನಿರಹಸ್ಯ ಬ್ರಾಹ್ಮಣ ಹೇಳಿರುವುದರಿಂದ ಕ್ರಿಯಾನು ಪ್ರವೇಶಿನಃ ಏವ ಸ್ಯುಹು. ಅಂದ್ರೇನು, ಆ ಒಂದು ಕ್ರಿಯೆಗೆ ಅಗ್ನಿರಹಸ್ಯ ಅಂತ ಅಲ್ಲಿ ಹೇಳಿರ್ತಕ್ಕಂಥ ಕ್ರಿಯೆ, ಅದಕ್ಕೆ ಇದು ಅಂಗವಾಗಿ ಬಂದಿರತಕ್ಕಂಥದ್ದು. ಇಷ್ಟೇ, ಇದು ಸ್ವತಂತ್ರವಾದ ಅಗ್ನಿಗಳು ಅಲ್ಲವೇ ಅಲ್ಲ. ಇದು ಏನಾಗಿದೆ, ಆ ಒಂದು ಕ್ರಿಯೆ ಸೇರಿದೆ. ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ ಅದು ಹೇಳಿದಾರಲ್ಲ, ಕ್ರಿಯೆ ಅಲ್ಲಿಗೆ ಸೇರಿರ್ತಕ್ಕಂಥದ್ದು ಇದು. ಮತ್ತೆ ನೀವು ಇದರಿಂದಲೇ ಇಂಥ ಪ್ರಯೋಜನವಾಗುತ್ತೆ, ಕೇಳಿದ್ದೆಲ್ಲ ಬರುತ್ತೆ, ಹಾಗೆ ಅವೆಲ್ಲ ಏನು ಗೊತ್ತೇನು, ಅವುಗಳ ಒಂದು ಪ್ರಶಂಸಾರೂಪವಾಗಿ ಬಂದಿರತಕ್ಕಂಥದ್ದು. ಆ ಅಗ್ನಿರಹಸ್ಯ ಬ್ರಾಹ್ಮಣ ಹೇಳಿದ್ದಾರಲ್ಲ, ಆ ಉಪಾಸನೆ ಅದಕ್ಕೆ ಪ್ರಶಂಸಾರೂಪದಿಂದ ಬಂದಿರತಕ್ಕಂಥದ್ದು. ಇದು ಒಂದು ಈ ಲಿಂಗವೇ ಅಲ್ಲ ಸ್ವಾಮಿ, ಇದು ನೀವು ಅದನ್ನ ಭ್ರಮೆ ಲಿಂಗ ಅಂತ ಅನ್ಕೊಂಡ್ಬಿಟ್ರಿ ಅಂತ ಹೇಳ್ಬಿಟ್ರಿ. ಇದು ಪೂರ್ವಪಕ್ಷ, ಇದು ಪೂರ್ವಪಕ್ಷ ಹೇಳ್ತಾ ಇದೆ. ಓಹೋ ಸರಿಯಪ್ಪ, ನೀನು ಇಷ್ಟೆಲ್ಲ ಏನೋ ಹೇಳ್ಬಿಟ್ಟೆ, ಸರಿ, ನೀನು ಹೇಳಿದ್ದು ಪ್ರಮಾಣ ಅಲ್ಲ ನಮಗೆ, ಮತ್ತೇನು ಬೇಕು, ಮತ್ತೆ ದೃಷ್ಟಾಂತ ಕೊಡು ಏನಾದ್ರು. ಈ ಸಾಂಪಾದಿಕ ಆಜ್ಞೆ ಅದು ಇದು ಈ ಫಲವಾಗುತ್ತೆ, ಅವೆಲ್ಲ ಏನು, ಅವೆಲ್ಲ ನೋಡಿ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇಲ್ಲ, ಅನುಮಾನದಿಂದ ಬರುತ್ತೆ. ಅಲ್ಲಿ ಹೇಳಿದೆ ಬರುತ್ತೆ, ಅನುಮಾನ ಪ್ರಮಾಣಕ್ಕೆ ದೃಷ್ಟಾಂತ ಬೇಕು. ಏನ್ ದೃಷ್ಟಾಂತ ಇದೆಯಪ್ಪ ಅಂದ್ರೆ, ಇದೇ ಸ್ವಾಮಿ ದೃಷ್ಟಾಂತ ನಾವು ಹೇಳ್ತೇವೆ ಅಂಥೇಳಿ ಮಾನಸವತ್. ಇದು ಮಾನಸದಂತೆ ಅಂತ. ಮಾನಸದಂತೆ ಅಂದ್ರೆ ಏನು, ಇಲ್ಲಿ ಮಾನಸದಂತೆ ಅಂತನ್ನುವಾಗ ಇದನ್ನ ನಾವು ಇಂತಹ ಪದಗಳನ್ನೆಲ್ಲ, ಯಾವುದು ಈ ಸಾಂಪಾದಿಕ ಮತ್ತೆ ಮಾನಸ ಇಂಥ ಬೇಕಾದಷ್ಟು ಪದಗಳು ಬರ್ತಾವಲ್ಲ, ಇವನ್ನೆಲ್ಲ ಈ ನಾವು ಕನ್ನಡದಲ್ಲಿ ತರ್ಜುಮೆ ಮಾಡಿ ಹೇಳುವಾಗ ಎಷ್ಟು ಸಾಧ್ಯವೋ ಅಷ್ಟನ್ನು ತರ್ಜಮೆ ಮಾಡಿ ಹೇಳಬಹುದು. ಪೂರ್ತಿಯಾಗಿ ಆ ಭಾವವನ್ನೇ ತರೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದೇ ಬೇರೆ ಒಂದು ಭಾಷೆ, ಅದಕ್ಕೆ ಬೇರೆ ಮರ್ಯಾದೆ, ಇದಕ್ಕೆ ಬೇರೆ ಮರ್ಯಾದೆ. ಇದು ಎಲ್ಲ ಭಾಷೆಗೆ ಅನ್ವಯಿಸುತ್ತೆ, ಕೇವಲ ಸಂಸ್ಕೃತಕ್ಕೆ ಒಂದಕ್ಕೆ ಅಲ್ಲ. ಇಂಗ್ಲಿಷ್ ಭಾಷೆನಲ್ಲಿದೆ, ಇಂಗ್ಲಿಷ್ ಭಾಷೆಯಲ್ಲಿ ಯಾವುದೋ ಒಂದು ಪದ ಟೆಕ್ನಿಕಲ್ ಇದ್ದಾಗ ಅದನ್ನ ಸರಿಯಾಗಿ ಕನ್ನಡಿಸುವುದಕ್ಕೆ ಏನಾಗಿ ಕನ್ನಡಿಸಬಹುದು, ಇದ್ದಾರೆ ಸಮರ್ಥರು. ಇದ್ದರೂ ಕೂಡ 100ಕ್ಕೆ 100 ಭಾಗ ಅದೇ ಭಾವವನ್ನ ಅರ್ಥವನ್ನ ಕೊಡುವ ಹಾಗೆ ಮಾಡುವುದು ಸ್ವಲ್ಪ ಬಹಳ ಕಷ್ಟ. ಸೂಚ್ಯವಾಗಿ ಹೇಳಬಹುದಷ್ಟೆ. ಇಲ್ಲೂ ಕೂಡ ಏನಾಗಿದೆ, ಇವು ಮಾನಸವತ್, ಮಾನಸದಂತೆ. ಅದನ್ನು ತರ್ಜುಮೆ ಮಾಡಿ ಹೇಳಬೇಕಾದ ಕನ್ನಡದಲ್ಲಿ ಮಾನಸ ಅಂದ್ರೆ ಬಾಯಿಂದ ಏನು ಹೇಳ್ತಾ ಇಲ್ಲ, ಮನಸ್ಸಿನಿಂದ ಏನೋ ಒಂದು ಮಾಡ್ತಾ ಇದ್ದಾನೆ. ಬಾಯಿಂದ ನಮಗೆ ಕೇಳ್ತಾ ಇಲ್ಲ, ಅವ್ನು ನೋಡೋದಕ್ಕೆ ಏನೋ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾನೆ. ಆದರೂ ಕೂಡ ಅವನು ಏನೋ ಹೇಳ್ತಾ ಇದ್ದಾನೆ, ಏನೋ ಕೇಳ್ತಾ ಇದ್ದಾನೆ. ನಮಗೆ ಗೊತ್ತಾ, ಮಾನಸವತ್ ಏನು ಮಾತ್ರ ಮೌನದಿಂದ ಏನೋ ಮಾಡ್ತಾ ಇದೆ, ಮೌನದಿಂದ ಇದು ಕ್ರಿಯೆ ನಡೀತಾ ಇದೆ. ಹಾಗೆ ಮಾನಸವತ್ತು ಅಂತಂದು. ಸರಿ, ಏನಿ ಮಾನಸವತ್ತು? ಮಾನಸವತ್ತು ಅಂತನ್ನೋದು ಏನು ಅಂತಂದ್ರೆ,
ಅದಕ್ಕೆ ಸಂಕ್ಷೇಪವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಅದನ್ನ ಸಂಕ್ಷೇಪ ಹೇಳಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ನೋಡೋಣ. ಯಥಾ ದಶರಾತ್ರಸ್ಯ ದಶಮೇಹನಿ ಅವಿವಾಕ್ಯೆ ಪೃಥಿವ್ಯಾ ಪಾತ್ರೇಣ ಸಮುದ್ರಸ್ಯ ಸೋಮಸ್ಯ ಪ್ರಜಾಪತಯೇ ದೇವತಾಯೇ ಗೃಹ್ಯಮಾಣಸ್ಯ ಗ್ರಹಣಾಸಾಧನ ಹವನ ಆಹರಣ ಉಪಹ್ವಾನ ಭಕ್ಷಣಾನಿ ಮಾನಸಾನ್ಯೇವ ಆಮ್ನಾಯಂತೆ. ಏನು ಒಂದು ವಾಕ್ಯ ಹೇಳ್ಬಿಟ್ರು ಏನೂ ಅರ್ಥ ಆಗೋದಿಲ್ಲ. ಹೌದ್ ತಾನೆ? ಇದು ಅರ್ಥವಾಗಬೇಕಾದ್ರೆ ನಮಗೆ ಮೀಮಾಂಸಾ ದರ್ಶನ, ಮೀಮಾಂಸಾ ಸೂತ್ರ, ಮೀಮಾಂಸಾ ಶಾಸ್ತ್ರ ಇದೆಯಲ್ಲ, ಅದು ನಮಗೆ ಅದರ ಪರಿಚಯ ಇರಬೇಕು. ಏನು ಅದನ್ನೇ ಏನು ಅರದು ಹೊಯ್ದು ನಾವು ಕುಡಿಬೇಕಾದ್ದೇನೂ ಇಲ್ಲ. ಆದರೆ ಅದರ ಪರಿಚಯ ಒಂದು ಪಕ್ಷ ಕುಡಿದ್ರೆ ಸಂತೋಷ, ಆದ್ರೆ ನಮಗಾಗೋದಿಲ್ವಲ್ಲ. ಅದು ಸ್ವಲ್ಪ ಸ್ಥೂಲವಾಗಾದರೂ ಅದು ಏನು ಇದು ದಶರಾತ್ರ ಅಂದ್ರೆ ಏನು, ಅವಿವಾಕ್ಯ ಅಂದ್ರೆ ಏನು, ಏನ ಪಾತ್ರ ಅಂದ್ರೆ ಏನು, ಸಮುದ್ರ ಅಂದ್ರೆ ಏನು, ಏನ್ರಿ ಸಮುದ್ರ ಪಾತ್ರ ಏನ್ರಿ ಅರ್ಥ ಅಂದ್ರೆ ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಇಲ್ಲಿ ಏನು ಹೇಳಿದ್ರು ಆಚಾರ್ಯ ಇಷ್ಟೇ ಮಾತ್ರ. ಯಥಾ ದಶರಾತ್ರಸ್ಯ ದಶಮೇನಿ. ಈ ದಶರಾತ್ರ 10 ದಿನಗಳ ಒಂದು ಸಮಾಹಾರ. ನವರಾತ್ರ ಅಂತ ಹೇಳ್ತೀವಲ್ಲ, ಹಾಗೆ ದಶರಾತ್ರ. ನೋಡಿ, ದಶರಾತ್ರಿ ಅಂತ ಹೇಳೋದು ತಪ್ಪು, ನವರಾತ್ರಿ ಅಂತ ನಾವೆಲ್ಲ ಕನ್ನಡದಲ್ಲಿ ಆಗ್ಬಹುದೇನೋ ನವರಾತ್ರಿ ಉತ್ಸವ ಅಂತ ಹೇಳ್ತಾರೆ, ಆಗ್ಬಹುದು. ಆದರೆ ನಾವು ಸಂಸ್ಕೃತದಲ್ಲಿ ಹೇಳುವಾಗ ನವರಾತ್ರ ಉತ್ಸವ ಅಂತೇ ಹೇಳಬೇಕು, ನವರಾತ್ರಿ ಅಂತ ಹೇಳಬಾರ್ದು. ಯಾಕೆ ಅಂದ್ರೆ ಅದು ಒಂದು ಸಮಾಸ ಆಗಿ ನವಾನಾಂ ರಾತ್ರಿಣಾಂ ಸಮಾಹಾರ ನವರಾತ್ರಂ ಅಂತ ರೂಪ, ಅದು ನವರಾತ್ರ ಅಂತ. ಇಲ್ಲೂ ಅಷ್ಟೆ, ದಶಾನಾಂ ರಾತ್ರಿಣಾಂ ಸಮಾಹಾರ ದಶರಾತ್ರಂ ಅಂತ ಆಗ್ತದೆ, ಅದು ದಶರಾತ್ರ ಶಬ್ದ. ಮತ್ತೆ ಇಲ್ಲಿ ದಶರಾತ್ರಸ್ಯ ಅಂದ್ರೆ ಆ 10 ರಾತ್ರಿಯನ್ನು ಮಾಡ್ತಕ್ಕಂಥ ಒಂದು, ಅದರಲ್ಲಿ ದಶಮೇಹನಿ 10ನೆಯ ದಿವಸದಲ್ಲಿ ಅವಿವಾಕ್ಯೆ ಅಂದ್ರೆ ಏನನ್ನೂ ಯಾವ ಮಾತನ್ನೂ ಆಡದೆ ಏನ್ ಮಾಡ್ತಾರೆ, ಪೃಥಿವ್ಯ ಈ ಭೂಮಿಯಿಂದ, ಪಾತ್ರ ಅಂದ್ರೆ ಭೂಮಿ ಎಂಬ ಪಾತ್ರೆಯಿಂದ, ಭೂಮಿಯೇ ಪಾತ್ರೆಯಲ್ಲಿ, ಭೂಮಿ ಎಂಬ ಪಾತ್ರೆಯಿಂದ ಸಮುದ್ರ ಎಂಬತಕ್ಕಂಥ ಸೋಮವನ್ನ ಪ್ರಜಾಪತೆಯೇ ದೇವತಾಯೇ ಆ ಒಂದು ದೇವತೆಗೆ ಅದನ್ನ ಕೂಡ ಮಾಡ್ಬೇಕು, ಆ ಕ್ರಿಯೆ ಅದು ಮಾಡ್ಬೇಕು. ಅಲ್ಲಿ ಏನ್ ಮಾಡಬೇಕು, ಗ್ರಹಣ ಅದನ್ನ ಅದನ್ನ ಸ್ವೀಕಾರ ಗ್ರಹಣ ಮಾಡುವುದು, ಮತ್ತೆ ಆಸಾದನ ಇಡುವುದು. ಇವೆಲ್ಲ ಈ ಯಜ್ಞ ಕಾರ್ಯಕ್ಕೆ ಅಗ್ನಿ ಕಾರ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಗ್ರಹಣ ಆಸಾದನ ನಾವು ಎಲ್ಲ ನೋಡ್ತೇವೆ, ಮನೇಲಿ ಸಾಮಾನ್ಯವಾದ ಹೋಮ ಮಾಡಿದ್ರೆ ಇವೆಲ್ಲ ಮಾಡ್ತಾರೆ, ಅಗ್ರಹಣ ಅಂತ ಮಾಡ್ತಾರೆ, ಆಸಾದನ ಪಾತ್ರಾಸಾದನ ಅಂತ. ಆಜ್ಯ ಪಾತ್ರೆ ಎಲ್ಲಿಡಬೇಕು ಅಲ್ಲೇ ಇರಬೇಕು, ಸುಮ್ಮನೆ ಎಲ್ಲೆಲ್ಲ ಇಟ್ಬಿಟ್ಟು ಏನೋ ಮಾಡೋಕ್ಕಾಗೋದಿಲ್ಲ. ಎಲ್ಲ ನಿಯಮ ಅದೆಲ್ಲ. ಮತ್ತೆ ಎಲ್ಲವೂ ಕೂಡ ಸಂಸ್ಕಾರವಾಗಲೇಬೇಕು, ಒಂದು ಆಜ್ಯ ಸಂಸ್ಕಾರವಾಗಲೇಬೇಕು. ಆ ತುಪ್ಪ ಅಲ್ಲ, ಅದು ನಂದಿನಿ ತುಪ್ಪ ತಗೊಂಬಾರೋ ಹೋಮಕ್ಕೆ, ನಂದಿನಿ ತುಪ್ಪ ಸರಿ ತರುವಾಗ ತಂದ ಮೇಲೆ ಆ ಪುರೋಹಿತರು ಕೊಟ್ಟ ಮೇಲೆ ಅವರು ಎಲ್ಲ ಮಂತ್ರ ಮತ್ತೆ ಕರಣ ಎಲ್ಲ ಮಾಡಿದ ಮೇಲೆ ಅಲ್ಲಿ ಎಲ್ಲೋ ಒಂದ್ ಕಡೆ ಇಡ್ತಾರಲ್ಲ, ಅದು ನಿರ್ದಿಷ್ಟವಾಗಿ ಅದಕ್ಕೆ ಅವೆಲ್ಲ ಆದ್ಮೇಲೆ ಏನಾಗುತ್ತೆ, ಅದು ನಂದಿನಿ ತುಪ್ಪ ಅಲ್ಲ, ಅದು ಹೋಮದ್ರವ್ಯ ಆಜ್ಯ. ಹೀಗೆ ಎಲ್ಲವೂ ಇದು ಇಲ್ಲಿ ಅದನ್ನ ಇಡುವುದು. ಮತ್ತೆ ಹೋಮ ಮಾಡ್ತಕ್ಕಂಥದ್ದು, ಆಹರಣ ತರುವುದು, ಅದನ್ನ ಉಪಹ್ವಾನ ಅಂದ್ರೆ ಒಬ್ರಿಗೊಬ್ರು ಈ ನೋಡಪ್ಪ ಹೀಗೆ ಮಾಡು ಋತ್ವಿದಿರ್ತಾರಲ್ಲ ಅವ್ರಿಗೆ, ನೀನು ಹೀಗೆ ಮಾಡು ಉಪಹ್ವಾನ, ಇದನ್ನು ಕುಡಿ, ಸೋಮರಸವನ್ನು ಕುಡಿ ಅಂತ ಹೇಳೋದು. ಇವೆಲ್ಲ ಇದೆಯಲ್ಲ, ಇದೆಲ್ಲ ಏನಾಗುತ್ತೆ, ಮಾನಸಾನ್ಯವ ಆಮ್ನಾಯಂತೆ. ಮಾನಸಾನಿ ಇವೆಲ್ಲ ಏನು ಒಂದು ಮಾತನ್ನು ಕೂಡ ಹೇಳುವ ಹಾಗಿಲ್ಲ. ಬೇರೆ ನಾವು ಹೋಮದಲ್ಲಿ ಮಾಡ್ತಾರೆ ಏನ್ ಮಾಡೋದು, ಏನು ಈ ಒಂದು ಪಾತ್ರ ಮಾಸಾಧ್ಯ ಅಂತಾರೆ, ಬಾಯಲ್ಲಿ ಹೇಳ್ತಾರೆ, ಅದನ್ನು ಇಡ್ತಾರೆ ಅಲ್ಲಿ ಆ ಪಾತ್ರ ತಗೊಂಡು ಇಡ್ತಾರೆ. ಇನ್ನೊಂದು ಆಹೃತ್ಯ ಅಂತ ಹೇಳ್ಬೋದು, ಅಥವಾ ಇನ್ನು ಉಪಹೃತ್ಯ ಅಂತ ಹೇಳಿದ್ರೆ ಮಾಡ್ತಾರೆ, ಬಾಯಲ್ಲಿ ಹೇಳ್ಕೊಂಡು ಇಲ್ಲಿ ಏನನ್ನೂ ಹೇಳೋ ಹಾಗಿಲ್ಲ, ಕೇವಲ ಬಾಯೇ ಬಿಡಬಾರದು, ತುಟಿ ಬಿಡಬಾರದು. ಆದರೆ ಇವೆಲ್ಲ ಮಾಡ್ತಾ ಇರಬೇಕು. ಈ ಯಾವುದನ್ನು ಈ ಗ್ರಹಣ
ಮತ್ತೆ ಆಸಾದನ, ಹವನ, ಆಹರಣ, ಉಪಹ್ವಾನ, ಭಕ್ಷಣ ಇವೆಲ್ಲ ಇಷ್ಟು ಕೂಡ ಮಾಡಿದ. ಆದರೆ ಒಂದನ್ನು ಮಾತಾಡೋ ಹಾಗಿಲ್ಲ. ಇದು ಎಲ್ಲಿ ಇದು ಅಂದ್ರೆ ದಶರಾತ್ರದಲ್ಲಿ. ಅಂದ್ರು ಏನು ಈ ದಶರಾತ್ರ ಅಂತಂದ್ರೆ, ಈ ಹಿಂದೆ ಒಂದ್ಸರಿ ನಾವು ಹೇಳಿದ್ವಿ, ಈ ಯಾಗದಲ್ಲಿ 3 ವಿಧ ಇದೆ. ಈ ದ್ರವ್ಯ ಏನ್ ಹಾಕ್ತೇವೆ ಅದರ ಅನುಸಾರವಾಗಿ ಈ ಹವಿರಿ ಯಜ್ಞ ಮತ್ತೆ ಸೋಮಯಜ್ಞ ಅಂತಕ್ಕಂಥದ್ದು ಇರುತ್ತೆ. ಹವಿರಿ ಯಜ್ಞ ಅಂದ್ರೇನು? ತುಪ್ಪ ಆಜ್ಯವು ಯಾವಾಗ ದ್ರವ್ಯವಾಗುತ್ತೋ ಆವಾಗ ಅವೆಲ್ಲ ಹವಿದ್ರವ್ಯಗಳು. ಮತ್ತೆ ಸೋಮ ಅಂತಂದ್ರೆ ಈ ಸೋಮರಸ ಯಾವಾಗ ದ್ರವ್ಯವಾಗುತ್ತೋ ಅವೆಲ್ಲ ಸೋಮ ಯಜ್ಞಗಳು. 2 ವಿಧ ಇದೆ. ಮತ್ತೆ ಎಷ್ಟು ದಿನ ಮಾಡ್ತೀವಿ ಅನ್ನೋದ್ರ ಮೇಲೂ ಅದನ್ನು ವಿಭಾಗ ಮಾಡಿದ್ದಾರೆ. ಒಂದು ಐಕಾಹ. ಅದೇನದು ಐಕಾಹ ಅಂತಂದ್ರೆ ಏನು? ಏಕಸ್ಮಿನ್ನೇವ ಅಹನಿ ಪರಿಸಮಾಪ್ಯಮಾನಸ್ಯ ಯಜ್ಞ ಕ್ರಿಯಾ ಅಂತ. ಒಂದು ದಿನದಲ್ಲೇ ಪರಿಸಮಾಪ್ತ ಆಗತಕ್ಕಂಥ ಕ್ರಿಯೆ ಕರ್ಮ. ಮತ್ತೆ ಅಹೀನ. ಅಹೀನ ಅಂತಂದ್ರೆ ಏನು? ಅದು 12 ದಿನಗಳವರೆಗೆ. ಈ ವಿಭಾಗದಲ್ಲಿ ಅಹೀನ ಅಂತ ಇದೆಯಲ್ಲ, ಆ ವಿಭಾಗದಲ್ಲಿ ಒಂದು ಯಾಗ ಇದೆ. ಯಾವುದದು ಅಂದ್ರೆ ರಾತ್ರಿ ದಶರಾದ ದ್ವಾದಶಾಹ ಎಂಬತಕ್ಕಂಥ ಒಂದು ದ್ವಾದಶಾಹ 12 ದಿನ ಮಾಡಬೇಕಾದಂಥ ಒಂದು ಯಾಗ ದ್ವಾದಶ. ಈ ದ್ವಾದಶಾಹದಲ್ಲಿ ಇದು ದಶರಾತ್ರ ಇಲ್ಲಿ ಬರ್ತಕ್ಕಂಥ 10ನೆಯ ದಿನದಲ್ಲಿ. ಹಿಂದೆ 10ನೇ ದಿನ ಸಾಮಾನ್ಯವಾಗಿ ಏನಾಗುತ್ತೆ, ಅದು ಈ ಕೊನೆಯ ಭಾಗ ಅಂತ ತೀರ್ಮಾನ ಮಾಡ್ತಾರೆ. ಯಾಕೆ ಅಂದ್ರೆ ಮೊದಲನೆಯದು 12 ದಿನ ಮಾಡ್ತಾರೆ. ಮೊದಲನೆಯದು ಶುರು, ಕೊನೆಯದು ಮುಕ್ತಾಯ. ಇವೆರಡರ ಮಧ್ಯೆ ಇರತಕ್ಕಂಥದ್ದು ಕ್ರಿಯಾ ಭಾಗ. ಅದನ್ನ ಎಲ್ಲ ಕ್ರಿಯೆವೇ, ಆದರೂ ಕೂಡ ಮುಖ್ಯವಾಗಿ ಹೇಳ್ತಕ್ಕಂಥದ್ದು 10 ರಾತ್ರಿಗಳು, 10 ದಿನಗಳದ್ದು. 10 ದಿನಗಳು 12 ದಿನಗಳಿದ್ರೆ 2 ದಿನ ಬಿಟ್ಟರೆ ಮೊದಲನೇದು ಕೊನೆಯದು 10 ದಿನಗಳು ಆಯ್ತು. ಆ 10 ದಿನಗಳಲ್ಲಿ ಇದು 10ನೇ ದಿನ ಕೊನೆಯ ದಿನ. ಆ 10ನೇ ದಿನದಲ್ಲಿ ಏನ್ ಮಾಡ್ತಾರೆ? ಇವೆಲ್ಲ ಮಾಡ್ತಾರೆ. ಏನ್ ಮಾಡ್ತಾರೆ? ಆ ಪೃಥಿವ್ಯ ಅಂದ್ರೆ ಈ ಪೃಥಿವಿ ಅಂತಕ್ಕಂಥ ಇವೆಲ್ಲ ಭಾವನೆ ನೋಡಿ. ಉಪವಾಸ ಪೃಥಿವಿ ಎಂಬತಕ್ಕಂಥ ಪಾತ್ರೆಯಿಂದ ಸಮುದ್ರ ಎಂಬತಕ್ಕಂಥ ಸೋಮರಸ ಅದನ್ನ ಈ ದೇವತೆಗೆ ನಾವು ಕೊಡಬೇಕು. ಆ ಕೊಡುವ ಸಂದರ್ಭದಲ್ಲಿ ಆ ಪಾತ್ರೆಯನ್ನ ಇಡಬೇಕು, ಆ ಹೋಮ ಮಾಡಬೇಕು, ಕೊಡ್ಬೇಕು. ಹೋಮ ಮಾಡ್ಬೇಕಾದ್ರೆ ಅಗ್ನಿಮುಖವಾಗಿ ಮಾಡಬೇಕು. ಆಹರಣ ತೆಗೆದುಕೊಳ್ಬೇಕು. ಉಪಹ್ವಾನ ಅವನಿಗೆ ನೋಡಪ್ಪ ಈ ಸೋಮ ಎಲ್ಲ ಆಯ್ತು, ಈ ಸೋಮ ಎಲ್ಲ ಆದ್ಮೇಲಿಂದ ನೀನು ಕುಡಿ ಅಂತ ಹೇಳ್ಬೇಕು. ಆಮೇಲಿಂದ ಆ ಶೇಷ ಇರುತ್ತಲ್ಲ ಅದನ್ನ ಭಕ್ಷಣ ತಿನ್ನಬೇಕು. ಇವಕ್ಕೆಲ್ಲ ಅವನ ಟೆಕ್ನಿಕಲ್ ಇಡ ಅಂತ ಹೇಳ್ತಾರೆ. ಅದಕ್ಕೆ ಯಾವುದಕ್ಕೆ ಇಡಾ ಭಕ್ಷಣ ಅಂತಾರೆ. ಕೊನೆಯಲ್ಲಿ ಇವೆಲ್ಲ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಇಲ್ಲ, ಎಲ್ಲ ಪಶುಯಾಗದಲ್ಲೆಲ್ಲ ಬರುತ್ತೆ ನೋಡಿ. ಅವರು ಬ್ರಾಹ್ಮಣರೇ ಮಾಡ್ತಾರೆ. ಅವರು ಪೂರ್ತಿಯಾಗಿ ಏನು ಸಸ್ಯಾಹಾರಿಗಳು, ಮಾಂಸಾಹಾರಿಗಳಲ್ಲ ಅವರು. ಆದರೂ ಕೂಡ ಕೆಲವು ಈ ಯಾಗದಲ್ಲಿ ಇಡಾಭಕ್ಷಣ ಅಂತ ಏನು ಮಾಡ್ತಾರಲ್ಲ, ಆವಾಗ ಈ ವಪೆ ಅಂತಕ್ಕಂಥ ಹೋಮ ಮಾಡಿರ್ತಾರಲ್ಲ ಅದರ ಒಂದು ಭಾಗವನ್ನ ಅದೇನು ಭಕ್ಷಣ ಮಾಡಬೇಕು ಅಂತಾರೆ. ನಾವು ನೋಡಿಲ್ಲ, ಅದ್ರ ವಿಚಾರ ಬೇಡ ಇವಾಗ. ಇವೆಲ್ಲ ಒಟ್ಟಲ್ಲಿ ಭಕ್ಷಣ, ಆ ಶೇಷ ಹೋಮಶೇಷ ಇದೆಯಲ್ಲ ಅದನ್ನ ಭಕ್ಷಣ ಇವೆಲ್ಲವೂ ಕೂಡ ಮಾನಸಾನ್ಯವ ಆಮ್ನಾಯಂತೆ. ಇವೆಲ್ಲವೂ ಕೂಡ ಅವನು ಹೇಳಬೇಕು ಇರಬೇಕು ಎಲ್ಲ ಮನಸ್ಸಿನಿಂದ ಅಷ್ಟೇ. ಯಾವುದನ್ನೂ ಕೂಡ ಬಾಯಿಂದ ಹೇಳೋದಿಲ್ಲ. ಇವೆಲ್ಲ ನಿಯಮ ಅದು. ಆ ಯಾಗ ಮಾಡ್ಬೇಕಾದ್ರೆ ಯಾವುದನ್ನು ಬಾಯಿಂದ ಹೇಳೋಗಿಲ್ಲ, ಮನಸ್ಸಿನಿಂದ ಮಾಡ್ತಾರೆ. ಅದೇ ರೀತಿ ಮಾನಸವತ್, ಅದೇ ರೀತಿ ಅವೆಲ್ಲ ಮಾಡಿದರೂ ಕೂಡ ಮನಸ್ಸಿನಿಂದಲೇ ಕ್ರಿಯೆ ಏನು ಇಲ್ವೇ ಇಲ್ಲ ಅಲ್ಲಿ. ಮನಸ್ಸು ಮಾಡಿದರೂ ಕೂಡ ಅದೇನಾಗಿದೆ? ಕ್ರಿಯಾಶೇಷ, ಕ್ರಿಯೆಗೆ ಅಂಗವಾಗಿ ಮಾಡತಕ್ಕಂಥದ್ದು.
ಯಾವುದು ಆ ದ್ವಾದಶಾಹ ಅಂತ ಇದೆಯಲ್ಲ, ಅದರ ಒಂದು ಕ್ರಿಯೆಗೆ ಇದು ಅಂಗವಾಗಿ ಬಂದಿದೆ. ಇದು ಬೇರೆ ಬೇರೆ ಕ್ರಿಯೆ ಇರ್ತಕ್ಕಂಥ ಎಲ್ಲ ಬೇರೆ ಬೇರೆ ಸ್ವತಂತ್ರ, ಆದರೂ ಕೂಡ ಏನು ಹೇಳೋದಿಲ್ಲ, ಹೇಳದೆ ಇದ್ರೂ ಕೂಡ ಸ್ವತಂತ್ರ ಅಂತೂ ಇಲ್ಲ, ಪರತಂತ್ರ ಅಂತ ಇಲ್ಲ, ಇಡುತ್ತು ಇಲ್ಲ, ತಗೋಂತ ಏನು ಹೇಳೋ ಆಗಿಲ್ಲ. ಅದು ಅವಿವಾಕ್ಯ 10ನೇ ರಾತ್ರದಲ್ಲಿ 10ನೇ ದಿವಸದಲ್ಲಿ. ಹಾಗಿದ್ದರೂ ಕೂಡ ಅಲ್ಲಿ ಅದು ಕ್ರಿಯಾಶೇಷ ಅಂತ ಹಾಕಿದ್ದಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಏನನ್ನು ಹೇಳದೆ ಆ ಫಲವನ್ನು ಹೇಳಿದಾರಲ್ಲ, ಎಲ್ಲ ಕೊಟ್ಬಿಡ್ತಾನೆ ಅದು ಇದು ಅಂತಲ್ಲ, ಅದೆಲ್ಲವನ್ನೂ ಕೂಡ ನಾವು ಅದಕ್ಕೆ ಅಂಗವಾಗಿಯೇ ತೆಗೆದುಕೊಳ್ಳಬೇಕು. ಅಲ್ಲಿ ಹೇಗೆ ತೆಗೆದುಕೊಂಡಿದ್ದಾರೋ ಅದೇ ರೀತಿ ಇಲ್ಲಿ ಇನ್ನೂ ಒಂದು ವಿಸ್ತಾರವಾಗಿ ಅಲ್ಲಿ ಆ ಸೂತ್ರಗಳನ್ನ ಜೈಮಿನಿ ಆಚಾರ್ಯರು ಮಾಡಿದ್ದಾರೆ. ಅದನ್ನೆಲ್ಲ ನೋಡೋಕೆ ಹೋದ್ರೆ ಅದು ನಾವೇನು ಇದು ನಮಗೂ ಅಷ್ಟೇನೆ, ಅದನ್ನೇನು ಮಾಡಬೇಕು, ಆ ಶಾವರ ಭಾಷೆ ತೆಗೆದು ನೋಡಬೇಕು. ಅದೇ ಅಷ್ಟು ಮಾಡೋದಕ್ಕಿಂತವೇ ಈ ವ್ಯಾಖ್ಯಾನ ಪ್ರಸ್ಥಾನದಲ್ಲಿ ಈ ಈ ವಿವರಗಳನ್ನೆಲ್ಲ ಕೊಟ್ಟಿರ್ತಾರೆ. ಯಾವುದು ಇಲ್ಲಿ ವಿವರಗಳಿದೆಯಲ್ಲ ಅದನ್ನೆಲ್ಲ ಕೊಟ್ಟಿರ್ತಾರೆ. ನಾನು ಅದನ್ನು ನೋಡೇ ನಿಮ್ಗೆ ಹೇಳಿದ್ದು. ಇಲ್ಲಿ ಈ ಭಾಮತಿನಲ್ಲಿದೆ, ಮತ್ತೆ ಆ ಭಾಮತಿಯನ್ನು ಅನುಸರಿಸಿ ಈ ಉಪವ್ಯಾಖ್ಯಾನ ಇದೆಯಲ್ಲ, ಕಲ್ಪತರು, ವೇದಾಂತ ಕಲ್ಪತರು, ಪರಿಮಳ ಅವೆಲ್ಲ ಇದೆಯಲ್ಲ, ಉತ್ತಪ್ರಭಾ ಎಲ್ಲದರಲ್ಲೂ ಇದೆ, ಅದು ಬರೆದಿದ್ದಾರೆ. ಹೀಗೆ ಇದೇನಾಗಿದೆ, ಶೇಷದಿಂದ ಬರುತ್ತೆ. ಮತ್ತು ಇಲ್ಲಿ ಎತ್ತಿನ ಸಚ ಮಾನಸೋಪಿ ಗ್ರಹ ಕಲ್ಪ ಕ್ರಿಯಾ ಪ್ರಕರಣಾತ್ ಕ್ರಿಯಾಶೇಷ ಏವ ಭವತಿ. ಪೂರ್ವ ಪಕ್ಷಿ ತೀರ್ಮಾನ ಮಾಡಿಬಿಟ್ಟ. ನೋಡಿ ಸ್ವಾಮಿ, ನೀವು ಹೇಳಿದ ಹಾಗೆ ಅವು ಯಾವುದು ಕೂಡ ಲಿಂಗವೇ ಅಲ್ಲ. ಯಾವುದು ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನ ಅಂತಿದೆಯಲ್ಲ, ಹಾಗೆ ಎಲ್ಲ ಬೇರೆ ಲಿಂಗವೇ ಅಲ್ಲ, ಅದು ಪ್ರಕರಣವೇ. ಅದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೊಗಳುವುದಕ್ಕಾಗಿ, ಕ್ರಿಯೆಯನ್ನು ಹೊಗಳುವುದಕ್ಕಾಗಿ ಬಂದಿರತಕ್ಕಂಥದ್ದು ಇದು ಲಿಂಗವಲ್ಲ. ನೀವು ಯಾವುದನ್ನ ಲಿಂಗ ಅಂತ ತೀರ್ಮಾನ ಮಾಡಿ, ಓಹೋ ನೋಡಯ್ಯ ಪೂರ್ವಪಕ್ಷಿ ನೀನು ಹೇಳಿದ್ದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು, ಮೊಟ್ಟ ಮೊದಲಿಗೆ ನಿಮ್ಮ ಗ್ರಹಣವೇ ತಪ್ಪು. ಆಚಾರ್ಯರೇ, ನಿಮ್ಮ ಗ್ರಹಣವೇ ತಪ್ಪು. ಅದು ಏನದು ಲಿಂಗವೇ ಅಲ್ಲ, ಅವುಗಳು ಲಿಂಗಗಳೇ ಅಲ್ಲ. ಒಂದು ವೇಳೆ ಲಿಂಗಗಳಾಗಿದ್ದಿದ್ರೆ ನಿಮ್ಮ ವಾದ ಸರಿ ಇರ್ತಾ ಇತ್ತು. ಲಿಂಗ ಅಲ್ಲ ಸ್ವಾಮಿ, ಅದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಪ್ರಕರಣದ ಒಂದು ಅರ್ಥವಾದ ರೂಪ ಅಷ್ಟೇ, ಕೇವಲ ಪ್ರಶಂಸೆ ಹೊಗಳಿಕೆಗಾಗಿ ಬಂದಿದೆ. ಹಾಗೆ ಪ್ರಕರಣವನ್ನೇ ಬಿಟ್ಟು ಬೇರೆ ಮುಂದಕ್ಕೆ ಹೋಗೇ ಇಲ್ಲ. ಅದೇ ಪ್ರಕರಣ, ಅದೇ ಇದು. ಆದರೂ ಕೂಡ ಏನಾಗಿದೆ, ನೀವು ಹೇಳಿಬಿಟ್ರಿ ಇಲ್ಲ ಅದು ಲಿಂಗ ಅಂತ. ಎಲ್ಲಿ ಲಿಂಗ? ಅದರ ಪ್ರಶಂಸೆ ನೋಡಿ. ಇಲ್ಲಿ ಮಾನಸವತ್ತು, ಇಲ್ಲೂ ಅಷ್ಟೇ, ಎಲ್ಲ ಬೇರೆ ಬೇರೆ ಕ್ರಿಯೆಗಳು. ಹಾಗಿದ್ದರೂ ಕೂಡ ಮತ್ತೆ ಏನನ್ನು ಹೇಳ್ತಾ ಇಲ್ಲ, ಯಾವ ಮಾತನ್ನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಯಾವ ಕ್ರಿಯೆಯೂ ಇಲ್ಲ, ಯಾವ ಕೈ ಕರಣವೂ ಇಲ್ಲ, ಬಾಯಿ ಕರಣ ಯಾವ ಕರಣವೂ ಇಲ್ಲ, ಸುಮ್ಮನೆ ಇದ್ದಾನೆ. ಆದರೂ ಕೂಡ ಇವೆಲ್ಲ ಈ ಪಾತ್ರ ಸಾಧನ ಅವೆಲ್ಲ ಇದೆಯಲ್ಲ, ಅವೆಲ್ಲ ಮಾಡ್ತಾನೆ ಇದ್ದಾರೆ. ಹೇಗೆ ಅದರಂತೆ ಇದು ನೀವು ಈ ಪಾತ್ರ ಸಾಧನ ಅದು ಏನು ಹೇಳ್ತಾನೆ ಇಲ್ವಲ್ಲ ಬಾಯಿಂದ, ಹಾಗಾಗಿ ಇದೇ ಸಪರೇಟ್, ಇದೇ ಲಿಂಗ ಬೇರೆ ಅಂತ ಅಂದ್ಬಿಟ್ರೆ ಇಲ್ಲ ಇಲ್ಲ, ಖಂಡಿತ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದೆ ಇದು. ಹಾಗೆ ಆ ಒಂದು ಅಗ್ನಿರಹಸ್ಯ ಬ್ರಾಹ್ಮಣ ಹೇಳಿರ್ತಕ್ಕಂತಹ ಅಗ್ನಿಯ ಉಪಾಸನೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ಹೇಳಿದೆಯೇ ಹೊರತು ನೀವು ಹೇಳುವಂತೆ ಬೇರೆ ಅಲ್ಲವೇ ಅಲ್ಲ, ಅದು ಸ್ವತಂತ್ರವಾದ ಅಗ್ನಿಗಳಲ್ಲವೇ ಅಲ್ಲ ಅಂತ ಹೇಳಿ ಈ ಒಂದು ಆ ದ್ವಾದಶಾಹ ಅಂತ ಇದೆಯಲ್ಲ, ಆ ಒಂದು ಯಾಗದ ಉದಾಹರಣೆಯನ್ನು ಕೊಟ್ಟು ಆ ಆಚಾರ್ಯರ ಪಕ್ಷವನ್ನ, ಸ್ವಾಮಿ ನೀವು ಹೇಳಿ ಸರಿ ಇಲ್ಲ, ಇದು ಲಿಂಗವೇ ಅಲ್ಲ, ಮುಂಚೆ ಮೊಟ್ಟ ಮೊದಲು ಲಿಂಗವೇ ಅಲ್ಲ, ಅದಾಗಿದ್ರೆ ನಿಮ್ಮ ವಾದ ಎಲ್ಲ ಸರಿ ಹೋಗ್ತಾ ಇತ್ತು, ನಾವು ಒಪ್ತೇವೆ ಅದನ್ನ ಅಂತ ಹೇಳಿ ಆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇನ್ನೂ ಒಂದು ಸೂತ್ರದಲ್ಲಿ ಪೂರ್ವ ಪಕ್ಷಿ ನೋಡಿ, ಈ ಕಾರಣದಿಂದಲೂ ಕೂಡ ನೀನು ಸ್ವತಂತ್ರವಾಗಿ ಲಿಂಗಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದು ಕೇವಲ ಪ್ರಕರಣದ ಒಂದು ಪ್ರಶಂಸಾರೂಪವಾದ ಭಾಗ ಅಷ್ಟೇ, ಇದು ಲಿಂಗವಲ್ಲವೇ ಅಲ್ಲ ಅಂತ ಹೇಳಿ. ಯಾವುದರಿಂದ ಅಂದ್ರೆ ಈ ಕಾರಣದಿಂದಲೂ ಕೂಡ ಅಂತ ಇನ್ನೂ ಒಂದು ಕಾರಣವನ್ನು ಹೇಳ್ತಾನೆ ಅಲ್ಲಿ.
ಒಂದು ಕಾರಣ ಕೊಟ್ಟ, ದ್ವಾದಶಾದ ಪೂರ್ವ. ಇಲ್ಲಿ ಇನ್ನೊಂದು ಈ ಕಾರಣ ಇರುವಂತೆ ಅದನ್ನು ಕಾರಣವನ್ನು ಹೇಳಿ, ಆದ್ದರಿಂದ ನೋಡಿ ಸ್ವಾಮಿ, ಇದು ಕೇವಲ ಕ್ರಿಯೆಗೆ ಅಂಗವಾಗಿ ಬಂದಿರತಕ್ಕಂಥದ್ದು, ಸ್ವತಂತ್ರವಾದದ್ದಲ್ಲ ನೀವು ಹೇಳಿದ ಹಾಗೆ ಅಂತ ಹೇಳಿ ಹೇಳ್ತಾನೆ. ಇನ್ನೊಂದು ಕಾರಣ ಕೊಡ್ತಾನಲ್ಲ, ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಮುಂದಿನ ಭಾಗದಲ್ಲಿ ನೋಡೋಣ. ಅದಾದ ಮೇಲೆ ಶಂಕರ ಭಗವತ್ಪಾದರು ಅಷ್ಟೇ ಶಾಂತರಾಗಿ, ನೋಡಪ್ಪ ಇಷ್ಟೆಲ್ಲ ಹೇಳಿದೆ ಸರಿ, ಆದರೆ ನಾವು ಹೇಳಿದ್ವಲ್ಲ ಅದೇ ಸರಿಯಾದ ನಿರ್ಧಾರ ಅಂತ ಹೇಳಿ ಅದನ್ನ ದೃಢೀಕರಣ ಮಾಡ್ತಾರೆ ಮುಂದಿನ ಭಾಗದಲ್ಲಿ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.